ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿ ಮಗುವಿನ ತಂದೆ ಇಮ್ರಾನ್ ಎಂಬುವನು ತಾನು ಪ್ರೀತಿಸಿ ಮದುವೆಯಾಗಿದ್ದ ಮುಸ್ಕಾನ್ ಎಂಬ ಹೆಂಡತಿಗೆ ಈಗಾಗಲೇ ಒಂದು ಹೆಣ್ಣು ಮತ್ತೊಂದು ಗಂಡು ಮಗುವಾಗಿತ್ತು. ಮೂರನೆಯದು ಹೆಣ್ಣು ಮಗುವಾಯ್ತಲ್ಲ ಎಂದು ಚಿಂತೆಗೆ ಬಿದ್ದ ಗಂಡ ಇಮ್ರಾನ್ ನಿನ್ನೆ ರಾತ್ರಿ ತಾಯಿ ಪಕ್ಕದಲ್ಲಿ ಮಲಗಿದ್ದ ಮಗುವನ್ನ ಯಾರಿಗೂ ತಿಳಿಯದಂತೆ ಮನೆ ಅಂಗಳದಲ್ಲಿದ್ದ ಸಂಪಿಗೆ ಎಸೆದು ಬಂದು ತನಗೇನು ಗೊತ್ತಿಲ್ಲದಂತೆ ಸುಮ್ಮನಿದ್ದ. ಪಕ್ಕದಲ್ಲಿ ಮಗು ಇಲ್ಲದಿದ್ದನ್ನ ಕಂಡು ಗಾಬರಿಗೊಂಡ ಮಗುವಿನ ತಾಯಿ ಮುಸ್ಕಾನ್ರಿಂದ ಪೊಲೀಸರಿಗೆ ದೂರು ನೀಡಿದ್ರು. ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದು ಮಹಜಾರು ಮಾಡಿ ಅನುಮಾನ ಬಂದು ಮಗುವಿನ ತಂದೆಯನ್ನ ವಿಚಾರಿಸುತ್ತಿದ್ದಂತೆ ಆತ ನಿಜ ಒಪ್ಪಿಕೊಂಡಿದ್ದಾನೆ. ನಂತರ ಮಗುವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿತ್ತು. ಸದ್ಯ ಹೆಂಡತಿ ದೂರಿನ ಮೇರೆಗೆ ಪೊಲೀಸರು ಗಂಡನನ್ನ ಪೊಲೀಸರ ವಶಕ್ಕೆ ಪಡೆದು ಮುಂದಿನ ತನಿಖೆ ಆರಂಭಿಸಿದ್ದಾರೆ. ಏನ್ ಮಾಡ್ಲಿ ಹೋಗಲ್ಲ ಹೇಳಿ, ನನಗೆ ಇನ್ನ ಟಿಫೋನು ಇಲ್ಲ ಏನಿಲ್ಲ, ಬೆಳಗಿಂದ ನಾನೇನು ಇತ್ರ ಹೇಳಕ್ ಆಗಲ್ಲ ಅಣ್ಣ. ಇವಾಗ ಹೇಳೋದು ಹೇಳಿದೀನಿ, ಏನ್ ಮಾಡ್ತೀರಣ್ಣ? ಇವಾಗ ಒಪ್ಕೊಂಡ್ರೆ ನಾನು ಹೋಗಿ ಕತ್ತಿಸ್ಬಿಡ ಹೋಗ್ಲಿ, ಆಚೆ ಕರ್ಕೊಂಡ್ಬಂದು ಯಾರ ಜೀವನ ಇವಾಗ? ಆ ಮಗು ಅವಳೆ ಯಾರ್ ಕಂತ ಇವಾಗ ನಾನು ಇವಾಗ ಆ ಮಗು ನನ್ ಮಗಳು ನೋಡುವ, ಆ ಮಗು ಚಿಕ್ಕ ಮಗುನ್ ನೋಡ್ಬೇಕಾ? ಹೇಳ್ರಿ, ಏನ್ ಮಾಡ್ಬೇಕು ನಾನು ಕರ್ಕೊಂಡ್ಬಂದು? ಇವಾಗ ಹೇಳಿ, ನೀವೇ ತೀರ್ಮಾನ ಹೇಳಿ, ನಾನು ಏನ್ ಮಾಡ್ಲಿ ಹೇಳಿ? ಯಾರು ಗೊತ್ತ? ಆ ದೇವ್ರು ಗೊತ್ತಾಣ, ನಾವು ನೋಡ್ಕೊಂತ ಇದೀವಿ ಹಂಗಂದಿದ್ರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.